ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ತಮ್ಮ ನೆಚ್ಚಿನ ಅಭ್ಯರ್ಥಿಗಳು ಗೆಲ್ಲಲಿ ಅಂತೇಳಿ ಪೂಜೆ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ. ನಾನೀಗ ಟಿಕೆ ಬಡಾವಣೆಯ ಬಿಸಿಲು ಮಾರಮ್ಮ ದೇಗುಲದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಸಹ ಗಿಲ್ಲಿ ನಟ ಗೆಲ್ಲಬೇಕು ಅಂತೇಳಿ ಬಿಗ್ ಬಾಸ್ 12ರ ಸೀಸನ್ ಅನ್ನ ಸಾಕಷ್ಟು ಪೂಜೆಗಳು ಮತ್ತೆ ಪ್ರಾರ್ಥನೆಗಳು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗಿಲ್ಲಿ ನಟನ ಆ ಒಂದು ಏನು ಪಂಚಿಂಗ್ ಡೈಲಾಗ್ಗಳಿದೆ ಅದನ್ನೇ ಘೋಷಣೆಯನ್ನ ಕೂಗಿ ಆತ ಗೆಲ್ಲಬೇಕು ಅಂತೇಳಿ ಎಲ್ಲರೂ ಸಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬಿಸಿಲು ಮಾರಮ್ಮ ಟೆಂಪಲ್ ನಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗಿದೆ. ದೇವರು ಆತನನ್ನ ಗೆಲ್ಲಿಸಲಿ, ಆತ ಅತ್ಯುತ್ತಮವಾಗಿ ಆಟವನ್ನು ಆಡಿದಾನೆ ಅಂತೇಳಿ ಆತನ ಭಾವಚಿತ್ರವನ್ನು ಹಿಡಿದು ಆತನ ಡೈಲಾಗ್ಗಳನ್ನ ಹೇಳುತ್ತಾ ಆತ ಗೆಲ್ಲಲಿ ಅಂತೇಳಿ ಶುಭ ಹಾರೈಸುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲರ ಕೈಯಲ್ಲೂ ಸಹ ಗಿಲ್ಲಿ ನಟ ಆತನ ಒಂದು ಭಾವಚಿತ್ರ ರಾರಾಜಿಸ್ತಾ ಇದೆ. ಇದರ ಜೊತೆಗೆ ಬಿಸಿಲು ಮಾರಮ್ಮಗೆ ಒಂದು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆತ ಈ ಒಂದು ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಸಹ ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಸಹ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಜೊತೆ ಈಗ ಮಾತನಾಡೋಣ. ಈಗ ಫೈನಲ್ಲಿಗೆ ಕ್ಷಣಗಣನೆ ಆರಂಭವಾಗಿದೆ. ಗಿಲ್ಲಿ ನಟ ಯಾಕೆ ಗೆಲ್ಲಬೇಕು ಸರ್? ಅವನು ಬಡವ್ರ ಮಗ, ರೈತರ ಮಗ, ಅದರಿಂದ ಗಿಲ್ಲಿ ಗೆಲ್ಲಬೇಕು. ಅವ್ನು ತುಂಬ ಚೆನ್ನಾಗಿ ಆಡ್ಕೊ ಬಂದಿದ್ದಾನೆ. ಒಳಗಡೆ ಸೀಸನಿಂದ 12ನೇ ಸೀಸನ್ನು, ಮೊದಲನೇ ಸೀಸನಿಂದ 12ನೇ ಸೀಸನಲ್ಲಿ ನೋಡ್ತು ಅಂದರೆ ಎಲ್ಲರಿಗಿಂತ ಬೆಸ್ಟ್ ಅಂದರೆ ಅದು ಗಿಲ್ಲಿ ನಟ. ಏಕೆಂದರೆ ಕಾಮಿಡಿ ಆಗಿರ್ಬೋದು ಮತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಅಚ್ಚುಮೆಚ್ಚು. ಅದರಿಂದ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿನಲ್ಲಿ ಏನು ಇಷ್ಟ ನಿಮಗೆ? ಆತನ ಡೈಲಾಗು ಅಥವಾ ಆತ ನಡ್ಕೊಳ್ಳುವಂಥ ರೀತಿ ಹೇಗೆ ಅಂತ? ಡಮಾ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಡಮಾ ಡಿಮಿ ಲೆಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ಮೀರಿ ಬೀಜ, ಸಾರ್ಗಾಕ ಸೊಪ್ಪು, ಅವ್ರು ಮಾಡಿದ ತಪ್ಪು. ಗಿಲ್ಲಿ ಗಿಲ್ಲಿ ಏನೇನು ದಬಾಕಿದೆ ಅಂದರೆ ಇವತ್ತು ಕರ್ನಾಟಕ ಜನಗಳನ್ನ ಹಲವಾರು ಕೋಟ್ಯಾಂತರ ವರ್ಷ ಜನಗಳ ಸಂಪಾದನೆ ಮಾಡಿದ್ದಾನೆ. ಅದಕ್ಕೆ ನೀನೇನು ಬೇಕು ಸರ್? ಸರ್, ಇವತ್ತೇನು ಗಿಲ್ಲಿ ನಟ, ಅದರಲ್ಲೂ ಕೂಡ ಮಂಡ್ಯದಾಗ ಹುಡುಗ ಒಂದು ಸೀಸನ್ 12ರಲ್ಲಿ ಉತ್ತಮವಾದ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ. ಇವತ್ತು ಗಿಲ್ಲಿ ಇಲ್ಲ ಅಂದರೆ ಸೀಸನ್ 12 ನಿಜಕ್ಕೂ ಕೂಡ ಇಲ್ಲ ಇವತ್ತು. ಯಾಕೆಂದರೆ ಇವತ್ತು ಒಬ್ಬ ರೈತರ ಮಗ, ಆ ರೈತರ ಮಗ ಏನು ಇವತ್ತು ಹಿರೀಕರಿಂದ ಮಕ್ಕಳುಗಳನ್ನೂ ಕೂಡ ಇವತ್ತು ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಇವತ್ತು ಗಿಲ್ಲಿ ಯಾವುದೇ ಕಾರಣಕ್ಕೂ ಸೀಸನ್ 12ರಲ್ಲಿ ಆ ಗಿಲ್ಲಿ ಕಪ್ನ ಹಿಡ್ಕೊಂಡು ಈಚೆ ಬಂದೇ ಬರ್ತಾರೆ. ಹಿಂದೆ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ, ಈಗ ಮಂಡ್ಯದ ಗಂಡು ಗಿಲ್ಲಿ. ಗಲ್ಲಿಯಲ್ಲೂ ಕೂಡ ಇವತ್ತು ಗಿಲ್ಲಿ ರಾರಾಂಜಿಸ್ತಾ ಇದ್ದಾರೆ ಸರ್. ಪೂಜೆ ಮಾಡಿದ್ದೀರಾ ಅಥವಾ ಏನು ಮಾಡಿದ್ದೀರಾ? ಪೂಜೆ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಸೀಸನ್ 12ಅಲ್ಲಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ದಾರೆ. ಸೊ ಅವ್ರು ಗೆಲ್ಲಿ ಅಂತ ಪೂಜೆ ಮಾಡಿದ್ದಾರೆ. ಗಿಲ್ಲಿ ಯಾಕೆ ಗೆಲ್ಲಬೇಕು ಅಂತ? ಗಿಲ್ಲಿ ಅಂದರೆ ಒಬ್ಬ ಬಡವ್ರ ಮಗ. ಆದಷ್ಟು ಶ್ರೀಮಂತರುಗಳೆಲ್ಲರೂ ಬಿಗ್ ಬಾಸಲ್ಲಿ ಇದು ಮಾಡ್ತಾರೆ, ಫಸ್ಟ್ ಮಾಡ್ತಾರೆ. ಆದಷ್ಟು ಬಿಗ್ ಬಾಸಲ್ಲಿ ದೊಡ್ಡವರೇ ಗೆಲ್ಲಬೇಕು ಅಂತ ಇಲ್ಲ, ಬಡವ್ರ ಮಕ್ಕಳು ಗೆದ್ದರೆ ನಾವು ಗೆದ್ದಂಗೆ ಸಂತೋಷ ಆಗುತ್ತೆ. ಗಿಲ್ಲಿ ಒಬ್ಬ ಬಡವ್ರ ಮಗ. ಇದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಅವರು ಅವ್ರ ವ್ಯಕ್ತಿತ್ವನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಮೇನ್ ಜನಕ್ಕೆ ಬೇಕಾಗಿರೋದೇ ಎಂಟರ್ಟೈನ್ಮೆಂಟ್ ಶೋ ಆಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಬೇಕು. ಅವ್ರು ಅದನ್ನು ಡೇ 1ಇಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ನಟನಲ್ಲಿ ಏನು ಇಷ್ಟ ಆಯಿತು ಅಂತ ಈ ಸೀಸನ್ 12ಅಲ್ಲಿ? ಸರ್, ಅದೇ ನಮಗೆ ಬೇಜಾರಾಗಿ ಕೂತಿದ್ದಾಗ ಅವರು ಒಂದು ಎಂಟರ್ಟೈನ್ಮೆಂಟ್ ಮಾಡಿದಾಗ ನಮಗಿರೋ ಬೇಜಾರು ಕೂಡ ಅವರು ಮಾಡೋ ಎಂಟರ್ಟೈನ್ಮೆಂಟಿಂದ ನಗ್ತಾ ಇರ್ತೀವಿ. ಅದೇ ತುಂಬ ಇಷ್ಟ. ಅಲ್ಲಿರೋ ಸ್ಪರ್ಧಿಗಳೆಲ್ಲ ಗಿಲ್ಲಿ ನಟ ಎಲ್ಲರ ಕಾಲು ಎಳಿತಾನೆ, ಎಲ್ಲರನ್ನು ಕೆಳಗಾಗ್ತಾನೆ ಅನ್ನೋ ಒಂದು ಆರೋಪ ಮಾಡ್ತಿದ್ರು. ಸರ್, ನಾವು ಹೆಂಗೆ ತೊಗೊತೀವಿ ಅದ್ರ ಮೇಲೆ ಹೋಗುತ್ತೆ ಸರ್. ನಾವು ಯಾಕೆ ಅವರು ನಮಗೆ ಕೆಳಗಡೆ ಆಗ್ತಾ ಇದ್ದಾರೆ ಅನ್ಕೋಬೇಕು? ಅದರಿಂದ ನಮಗೇನೋ ಒಂದು ಮೋಟಿವೇಶನ್ ಸಿಗ್ತಾ ಇದೆ ಅಂತಲೂ ತೊಗೊಳ್ಬೋದಲ್ವಾ. ಅದರಿಂದ ಅವ್ರು ಕೆಳಗಾಗ್ತಾ ಇದ್ದಾರೆ ಅಂತ ತೊಗೋಬಾರ್ದು. ಅವ್ರೇನೋ ತಮಾಷೆ ಮಾಡಿ ಎಲ್ಲರೂ ನಗ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದರಿಂದ ನಗ್ತಾ ಇರಬೇಕು ಸರ್. ಗಿಲ್ಲಿ ನಟಗೆ ಟಫ್ ಕಾಂಪಿಟೇಷನ್ ಯಾರು ಕೊಡ್ತಾರೆ ಅನ್ಸುತ್ತೆ ಸರ್? ಗಿಲ್ಲಿ ನಟಗೆ ಟಫ್ ಕಾಂಪಿಟೇಷನ್ ಯಾರು ಕೊಡೋಕ್ಕಾಗಲ್ಲ ಸರ್. ಅವರೇ ಗೆಲ್ತಾರೆ ಸರ್, ಪಕ್ಕಾ ಗೆಲ್ತಾರೆ. ಇವತ್ತೇನು ಪೂಜೆ ಮಾಡಿಸಿದ್ರಾ ಅಥವಾ ಏನು ಅಂತ ಹೇಗೆ? ಸರ್, ಅದೇ ಸರ್, ಗಿಲ್ಲಿ ನಟ ನಮ್ಮದು ಟಿಕೆ ಬಡಾವಣೆ ಆಗಿರೋದ್ರಿಂದ ಬಿಸಿಲು ಮಾರಮ್ಮ ತಾಯಿನ ನಂಬ್ಕೊಂಡು ಬಂದಿದ್ದೀವಿ. ಅದರಿಂದ ಅವ್ರಿಗೆ ಪೂಜೆ ಮಾಡಿಸಿದ್ದೀವಿ. ಹಾಂ ಸರ್, ಪಕ್ಕಾ ಗೆಲ್ಲಿಸ್ತಾರೆ. ಇಲ್ಲ ಸರ್, ಸರ್ ತುಂಬ ಇದೆ ಸರ್. ಆ ಥರ ತುಂಬ ಹಲವಾರು ಇದೆ. ಆ ಥರ ಪೂಜೆ ಮಾಡಿಸಿ ತಾಯಿ ಯಾವತ್ತೂ ಕೈ ಬಿಡಲ್ಲ ಸರ್. ಬಡವ್ರ ಮಗ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡ್ಕೊತೀವಿ. ನಮಗೆ ಬಿಸಿಲು ಮಾರಮ್ಮನ ದೇವಸ್ಥಾನದಲ್ಲಿ ತುಂಬ ನಂಬಿಕೆ ಇದೆ. ಆ ವಿಶ್ವಾಸದ ಮೇಲಿಂದ ಪೂಜೆ ಮಾಡಿಸ್ತಿದ್ವಿ. ಗೆದ್ದೇ ಗೆಲ್ತಾರೆ ಅನ್ನೋದು 100% ಇದೆ. ಗಿಲ್ಲಿ ನಟ ಅವರು ಹೊರಗಡೆ ಒಂದು ಒಳಗಡೆ ಒಂದು ಅಥವಾ ಈಗ ಬಿಗ್ ಬಾಸ್ಗೆ ಹೋಗಿದ್ದೀನಿ ಅಂತ ಎಕ್ಸ್ಟ್ರಾ ತಗೊಂಡು ಮಾತಾಡ್ತಾರಲ್ಲ, ಆ ಥರ ಏನೂ ಮಾತಾಡಿಲ್ಲ. ಅವ್ರು ಚಿಕ್ಕದ್ರಿಂದ ಹೆಂಗಿದ್ದಾರೆ ಹಂಗೆ ಬಂದಿರೋದ್ರಿಂದ, ಹಂಗೆ ನೋಡಿರೋದ್ರಿಂದ ನಾವು ಬಡವ್ರ ಮಕ್ಕಳು ಅಂತಲ್ಲ, ಅವನ ವ್ಯಕ್ತಿತ್ವಕ್ಕೆ
ಅವ್ನು ಗೆಲ್ಲಬೇಕು. ಹೊರಗಡೆ ಹೇಗಿದ್ದ ಗಿಲ್ಲಿಯಿಂದ? ಹೊರಗಡೆನೂ ಹಂಗೆ ಇದೆ ಸರ್. ಎಷ್ಟು ಸುಮಾರು ವರ್ಷದಿಂದ ಅವ್ನದೆಲ್ಲನೂ ಕಾಮಿಡಿಗೆ ಇದನ್ನೆಲ್ಲ ನೋಡಿದ್ದೀನಿ ಸರ್. ಈಗ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಎಕ್ಸ್ಟ್ರಾ ಏನು ಅವ್ರು ತಗೊಂಡಿಲ್ಲ ಮಾತು. ಇದು ಬಿಗ್ ಬಾಸ್ 12 ಸೀಸನ್ ವ್ಯಕ್ತಿತ್ವದ ಆಟ. ಗಿಲ್ಲಿ ನಟ ತನ್ನ ವ್ಯಕ್ತಿತ್ವನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಅವರ ಒಳ್ಳೆತನ, ಅವರ ಮುಗ್ಧ ಮನಸ್ಸು, ಅವರ ಒಳ್ಳೆತನನೇ ಇವತ್ತು ಸೀಸನ್ 12ರಲ್ಲಿ ಈ ಕಪ್ ಗೆಲ್ಲಲಿಕ್ಕೆ ಸಾಧ್ಯ. ಗಿಲ್ಲಿ ಗೆಲ್ಲಬೇಕು. ಒಳ್ಳೆಯದಾಗಲಿ ಗಿಲ್ಲಿ. ಆಲ್ ದ ಬೆಸ್ಟ್. ಗಿಲ್ಲಿಗೆ ಆಲ್ ದ ಬೆಸ್ಟ್. ಗಿಲ್ಲಿ ಗೆಲ್ಲಬೇಕು. ಕರ್ನಾಟಕ ಜನರು ಎಲ್ಲರೂ ಕಾಯ್ತಾ ಇದ್ದಾರೆ. ಜಲ್ದಿ ಹೊರಗಡೆ ಬಂದು ಸಂಭ್ರಮ ಆಚರಿಸೋಣ. ಜಲ್ದಿ ಬನ್ನಿ. ಗಿಲ್ಲಿ ಗೆಲ್ತಾನೆ ಅಣ್ಣ, ಇವತ್ತು ಗೆಲ್ಲೋದೇ ಗಿಲ್ಲಿ. ಇದು ಗಿಲ್ಲಿ ಅಭಿಮಾನಿಗಳ ಮಾತು. ಗಿಲ್ಲಿ ಹೊರಗಡೆ ಹೇಗಿದ್ದ ಬಿಗ್ ಬಾಸ್ನಲ್ಲೂ ಅದೇ ರೀತಿ ಇದ್ದಾನೆ. ಎಲ್ಲರನ್ನ ಎಂಟರ್ಟೈನ್ ಮಾಡಿದ್ದಾನೆ. ಬಡವರ ಮಗ ಒಬ್ಬ ಗೆಲ್ಲಬೇಕು, ಆತ ಗೆದ್ದರೆ ನಾವು ಗೆದ್ದಂತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಸಿಲು ಮಾರಮ್ಮನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಪೂಜೆ ಫಲ ನೀಡುತ್ತದೆ. ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಹೊರ ಬರ್ತಾನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.